ನಾನು MBBS ಅನ್ನ ಮಾಡಬೇಕು, ನನ್ನ ಮಕ್ಕಳನ್ನ MBBS ಅನ್ನ ಮಾಡಿಸಿ ನಾನು ಡಾಕ್ಟರ್ ಅನ್ನಾಗಿ ಮಾಡಬೇಕು ಅಂತ ಬಹಳಷ್ಟು ವಿದ್ಯಾರ್ಥಿಗಳು ಹಾಗೆ ಪೋಷಕರ ಒಂದು ಆಸೆ ಆಗಿರುತ್ತೆ. ಹೀಗಿರುವಾಗ ಈ ಒಂದು ಕಾಲೇಜ್ಗಳಿದಾವೆ ನೋಡಿ, MBBS ಕಾಲೇಜ್ಗಳು ನಮ್ಮ ಕರ್ನಾಟಕದಲ್ಲಿ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ 65 ಕಾಲೇಜ್ಗಳಿದಾವೆ. ಈ 64-65 ಕಾಲೇಜ್ಗಳ ಪೂರ್ತಿ ಡೀಟೇಲ್ಸ್ ಅನ್ನ ನೀವು ತಿಳ್ಕೊಳ್ಬೇಕಾಗುತ್ತೆ. ಎಲ್ಲದಕ್ಕಿಂತ ಮುಂಚೆ ನಮಗಿರುವಂತಹ ಅಮೌಂಟ್ ಅಥವಾ ಹಣ ಎಷ್ಟು ಬೇಕಾಗುತ್ತೆ ಈ MBBS ಕೋರ್ಸ್ ಅನ್ನ ಮಾಡಿಸೋದಕ್ಕೆ, ಪೂರ್ತಿಯಾದಂತಹ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳಲಿದ್ದೇವೆ. ಹಾಗಿದ್ರೆ ವಿಡಿಯೋನ ಆರಂಭಿಸೋಣ ಬನ್ನಿ. 27ಕ್ಕೆ ಪ್ರಿಪೇರ್ ಮಾಡ್ತಾ ಇದ್ದೀರಾ? ಯಾವ ಕಾಲೇಜನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ನೀವು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಲಾಂಗ್ ಟರ್ಮ್ ನಿಮಗಾಗಿ ನಾನು ಸಜೆಸ್ಟ್ ಮಾಡ್ತಾ ಇರುವಂತ ಕಾಲೇಜು ಇನ್ಸ್ಪೈರ್ ನೀಟ್ ಅಕಾಡೆಮಿ. ನೀಟ್ 2027ರ ಅಡ್ಮಿಷನ್ ಗಳು ಆರಂಭವಾಗಿದೆ. ನಿಮ್ಮ ಕನಸನ್ನು ನನಸು ಮಾಡಿಕೊಳ್ಳಲು ಈಗಲೇ ಜಾಯ್ನ್ ಆಗಿ ಇನ್ಸ್ಪೈರ್ ನೀಟ್ ಅಕಾಡೆಮಿಗೆ. ಈ ನೀಟ್ ಅಕಾಡೆಮಿಗೆ ಜಾಯ್ನ್ ಆಗೋದಕ್ಕೆ ಕೆಳಗೆ ಕಾಣಿಸುತ್ತಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಈಗ ಮೊದಲಿಗೆ ಒಂದು ವಿಷಯವನ್ನ ಹೇಳಿಬಿಡ್ತೇನೆ. ಏನಂದ್ರೆ ನಾವು ಈಗ ಕನ್ಸಿಡರ್ ಮಾಡ್ತಾ ಇರೋದು ಎಲ್ಲ ವೆರೈಟೀಸ್ ಆಫ್ ಸೀಟ್ಸ್ಗಳು ನಮಗೆ ಸಿಗುವಂಥದ್ದು MBBS ಅಲ್ಲಿ ಯಾವ ರೀತಿಯಲ್ಲಿ ಇರುತ್ತೆ ಎಂಬುದನ್ನು ವಿವರಿಸಲಿದ್ದೇನೆ. ಈಗ ನೋಡಿ, ಕೆಲವೊಬ್ಬರಿಗೆ 64 ಲಕ್ಷವು ಕೂಡ ಬಹಳಷ್ಟು ಭಾರಿ ಆಗುತ್ತೆ, ಅದನ್ನು ತುಂಬೋದಕ್ಕೆ ಹರಸಾಹಸ ಪಡಬೇಕಾಗುತ್ತೆ. ಇನ್ನು ಕೆಲವೊಬ್ಬರಿಗೆ 12 ಲಕ್ಷವು ಕೂಡ ಅತಿ ಸುಲಭವಾಗಿ ಕೊಡುವಂತಹ ಒಂದು ಅಮೌಂಟ್ ಆಗಿರುತ್ತೆ. ಈ ರೀತಿಯಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳಿಗೆ, ಕೆಲವೊಂದು ಪೋಷಕರಿಗೆ ಈ ಒಂದು 1,64,000 ಈ ಒಂದು ಸೀಟ್ಗಳ ಬಗ್ಗೆ ಬಹಳಷ್ಟು ಆಸಕ್ತಿ ಇರುತ್ತೆ. ಈಗ ನಾವು ಡಿವೈಡ್ ಮಾಡ್ಕೊಂಡು ಹೋಗೋಣ. ಅದರಿಂದ ಗೌರ್ಮೆಂಟ್ ಕೋಟಾದ ಸೀಟ್ಗಳು, ಗೌರ್ಮೆಂಟ್ ಕೋಟಾ ಇನ್ ಪ್ರೈವೇಟ್ ಕಾಲೇಜ್ನಲ್ಲಿರುವಂತಹ ಸೀಟ್ಸ್ಗಳು, ಎಲ್ಲ ರೀತಿಯ ಸೀಟ್ಸ್ಗಳ ಫೀಸ್ ಸ್ಟ್ರಕ್ಚರ್ ಎಷ್ಟಿರುತ್ತೆ ಎಂಬುದನ್ನು ತಿಳ್ಕೊಳ್ಳೋಣ. ಮೊದಲಿಗೆ ಗೌರ್ಮೆಂಟ್ ಕಾಲೇಜಸ್ ಅಂತ ಕರೀತಾರೆ. ಈ ಗೌರ್ಮೆಂಟ್ ಕಾಲೇಜ್ ಅಂದ್ರೇನು? ಇದರ ಫೀಸ್ ಸ್ಟ್ರಕ್ಚರ್ ಪೂರ್ತಿಯಾಗಿ ಕಡಿಮೆ ಇರುತ್ತೆ. ಎಕ್ಸಾಂಪಲ್ ಆಗಿ ಕೊಡಬೇಕಂದ್ರೆ ಬೆಂಗಳೂರಿನ ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ಮೈಸೂರಿನ ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ಅಥವಾ ಹಾಸನದ ಮೆಡಿಕಲ್ ಕಾಲೇಜ್, ಗುಲ್ಬರ್ಗದ ಮೆಡಿಕಲ್ ಕಾಲೇಜ್, ಮಂಡ್ಯ, ಈ ರೀತಿಯ ಕಾಲೇಜ್ಗಳಲ್ಲಿ ಫೀಸ್ ಸ್ಟ್ರಕ್ಚರ್ ಕೇವಲ 64,350 ಆಗಿರುತ್ತೆ. ಅಂದ್ರೆ ಆಲ್ಮೋಸ್ಟ್ ಆಗಿ ನೀವು 1 ಲಕ್ಷದ ಒಳಗೆ ಈ ಒಂದು MBBS ಅನ್ನ ಮುಗಿಸಬಹುದಾಗಿರುತ್ತೆ. 1ರಿಂದ 150ರವರೆಗೆ ಒಂದು ವರ್ಷಕ್ಕೆ ನಿಮಗೆ ಆಗ್ಬಹುದು. ಅಂದ್ರೆ ಹಾಸ್ಟೆಲ್ ಫೀಸ್, ಮೆಸ್ ಫೀಸ್ ಎಲ್ಲವನ್ನು ಕೂಡಿಸ್ಕೊಂಡು ಅಕಾಡೆಮಿಕಲ್ಲಿ ಎಲ್ಲ ಖರ್ಚನ್ನು ಹಿಡ್ಕೊಂಡ್ರೆ 1.5 ಲಕ್ಷದಲ್ಲಿ ನೀವು ಎಲ್ಲ MBBS ಪ್ರತಿ ವರ್ಷದಲ್ಲಿ ಮುಗಿಸಬಹುದಾಗಿರುತ್ತೆ. ಅಂದ್ರೆ 5 ವರ್ಷದಲ್ಲಿ ಕೂಡಿಸ್ಕೊಂಡ್ರೆ ಅಪ್ರಾಕ್ಸಿಮೇಟ್ಲಿ ಒಂದು 7 ಲಕ್ಷದಲ್ಲಿ ನಿಮ್ಮ MBBS ಅನ್ನ ಮುಗಿಸಬಹುದಾಗಿರುತ್ತೆ. ಅಂದ್ರೆ ಎಕ್ಸ್ಟ್ರಾ ಚಾರ್ಜಸ್ ಅನ್ನ ಹಿಡ್ಕೊಂಡ್ರೆ, ನಾನು ಹೇಳ್ತಾ ಇರೋದು ನೀವು ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಎಲ್ಲ ಚಾರ್ಜಸ್ ಅನ್ನ ಹಿಡ್ಕೊಂಡ್ರೆ 7 ಲಕ್ಷದ ಒಳಗೆ ನೀವು MBBS ಅನ್ನ ಮುಗಿಸಬಹುದು ಗೌರ್ಮೆಂಟ್ ಕಾಲೇಜ್ಗೆ ಜಾಯ್ನ್ ಆದರೆ. ಈ ಫೀಸ್ ಸ್ಟ್ರಕ್ಚರ್ ಕೇವಲ ಯಾರಿಗೆ ಹೇಳ್ತಾ ಇದ್ದೀನಿ ಅಂದ್ರೆ GM ಕ್ಯಾಟಗರಿ ಮತ್ತೆ ಕ್ಯಾಟಗರಿ 2A, 2B, 3A, 3B, ಕ್ಯಾಟಗರಿ 1 ಇವರಿಗೆ ಹೇಳ್ತಾ ಇದ್ದೇನೆ. ಆದರೆ SC ST ಇದ್ದವರಿಗೆ ಈ ಒಂದು ಫೀಸ್ ಸ್ಟ್ರಕ್ಚರ್ ಇರುತ್ತಲ್ಲ, ಇದರಲ್ಲಿ ಸ್ವಲ್ಪ ಹೊತ್ತು ಕೂಡ ತುಂಬಿಸ್ಕೊಳ್ಳಲ್ಲ. ನಿಮ್ಮ ಕಡೆಯಿಂದ ಕೇವಲ 750 ರೂಪಾಯಿಯನ್ನ ಒಂದು ಫೀಸನ್ನು ತೆಗೆದುಕೊಳ್ತಾರೆ. 750 ಫೀಸಲ್ಲಿ ನೀವು MBBS ಅನ್ನು ಮುಗಿಸ್ತೀರಾ. ನಿಮಗೆ ಕಾಲೇಜಲ್ಲಿ ಸ್ವಲ್ಪವೂ ಫೀಸನ್ನು ತೆಗೆದುಕೊಳ್ಳೋದಿಲ್ಲ. ಅಷ್ಟೇ ಅಲ್ಲದೆ ನೀವು ಈ ಗೋರ್ಮೆಂಟ್ ಕಾಲೇಜ್ಗೆ ಸೇರಿದ್ರೆ, ಈ 64,000 ಇರುವಂಥ ಗೋರ್ಮೆಂಟ್ ಕಾಲೇಜ್ಗೆ ಸೇರಿದ್ರೆ ನಿಮ್ಮ ಹತ್ತಿರ ಕೇವಲ 750 ರೂಪಾಯಿಯನ್ನು ತೆಗೆದುಕೊಳ್ಳೋದು. ಅಷ್ಟೇ ಅಲ್ಲದೆ ನಿಮಗೆ ಗೋರ್ಮೆಂಟ್ ಕಡೆಯಿಂದಲೇ 64,000 ರೂಪಾಯಿ ಬರುತ್ತೆ. ಅಂದರೆ ನಿಮಗೆ ಗೋರ್ಮೆಂಟ್ ಸ್ಕಾಲರ್ಶಿಪ್ ಕೊಡುತ್ತೆ. ಅದರ ಜೊತೆಗೆ ನಿಮಗೆ ಹಾಕೊಳ್ಳುವಂತಹ ಒಂದು ಉಡುಪು ಆಗಿರ್ಬೋದು, ಎಫ್ರಾನ್ಸ್ ಆಗಿರ್ಬೋದು, ಅದ್ರ ಜೊತೆಗೆ ನಿಮಗೆ ಡಿಸೆಕ್ಷನ್ ಕಿಟ್ ಆಗಿರ್ಬೋದು, ಸ್ಟೆಥೋಸ್ಕೋಪ್ ಆಗಿರ್ಬೋದು, ಎಲ್ಲವನ್ನು ಕೂಡ ಗೋರ್ಮೆಂಟೇ ಕೊಡುತ್ತೆ. ನೀವು ಪೂರ್ತಿಯಾಗಿ MBBS ಅನ್ನು ಫ್ರೀಯಾಗಿ ಕಲಿಬೋದು. ಯಾರಿಗೆ ಅಂದರೆ ಇಂತಹ ಸೀಟನ್ನು ತೆಗೆದುಕೊಳ್ಳುವಂತಹ SC ST ವಿದ್ಯಾರ್ಥಿಗಳಿಗೆ ಪೂರ್ತಿ MBBS ಫ್ರೀ ಆಗಿರುತ್ತೆ. ಆದರೆ ಕಳೆದ ಕೆಲವೊಂದು ವರ್ಷಗಳಲ್ಲಿ ಕಾಲೇಜ್ ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ, ಮೊದಲಿಗೆ ಅಡ್ಮಿಷನ್ ಟೈಮಲ್ಲಿ ಪೇರೆಂಟ್ಸ್ಗಳ ಗೊಂದಲಕ್ಕೀಡಾಗಿರ್ತಾರೆ. ಆ ಅಡ್ಮಿಷನ್ ಟೈಮಲ್ಲಿ ಈ ಅಮೌಂಟನ್ನು ಕೇಳಿಬಿಡ್ತಾರೆ ಕೆಲವೊಂದು ಕಾಲೇಜವರು. ಬಟ್ ಏನು ಮಾಡೋಕ್ಕಾಗಲ್ಲ, ಸಿಸ್ಟಮೇ ಆ ರೀತಿಯಲ್ಲಿ ಇರೋದ್ರಿಂದ, ಅಡ್ಮಿಷನ್ಗಾಗಿ ಭಾಳಷ್ಟು ಕಮ್ಮಿ ಟೈಮ್ ಇರೋದ್ರಿಂದ SC ST ವಿದ್ಯಾರ್ಥಿಗಳಿಗೆ ಕಾಲೇಜ್ನಲ್ಲಿ ಅಮೌಂಟ್ ಕೇಳಿದ ತಕ್ಷಣ ಅವರು ಕೊಟ್ಟು ಅಡ್ಮಿಷನ್ ಮಾಡಿಸ್ಕೊಂಡ್ಬಿಡ್ತಾರೆ. ಬಟ್ ಆ್ಯಸ್ ಪರ್ ರೂಲ್ಸ್ ನಾನು ಹೇಳೋದಾದರೆ ಈ ರೀತಿಯ ರೂಲ್ಸ್ಗಳಿದ್ದಾವೆ. ಈ ಒಂದು ಗೋರ್ಮೆಂಟ್ ಸೀಟ್ಗೆ 64,350 ರೂಪಾಯಿ ಫೀಸ್ ಸ್ಟ್ರಕ್ಚರ್ ಆಗಿರುತ್ತೆ ಪ್ರತಿ ವರ್ಷಕ್ಕೆ. ಇದು ಯಾರಾದರೂ ಆಗಿರಲಿ, GM ಆದರೂ ಆಗಿರಲಿ, ಎಲ್ಲರಿಗೂ ಕೂಡ ಈ ಒಂದು ರೂಲ್ಸ್ಗಳು ಅನ್ವಯವಾಗುತ್ತೆ. ನಮ್ಮ ಕರ್ನಾಟಕದಲ್ಲಿರುವಂತಹ ಪ್ರತಿಯೊಂದು ಗೋರ್ಮೆಂಟ್ ಆಗಿರ್ಬೋದು, ಪ್ರೈವೇಟ್ ಆಗಿರ್ಬೋದು, ಎಲ್ಲ ಕಾಲೇಜ್ಗಳಲ್ಲಿ ಯಾವ ರೀತಿಯ ಒಂದು ಅಕಾಡೆಮಿಕ್ ಇದೆ, ಯಾವ ರೀತಿಯ ಫೀಸ್ ಸ್ಟ್ರಕ್ಚರ್ನ ಅಲ್ಲಿ ತೆಗೆದುಕೊಳ್ತಾರೆ, ಹಾಸ್ಟೆಲ್ ಫೀಸ್ ಎಷ್ಟು, ಮೆಸ್ ಫೀಸ್ ಎಷ್ಟು, ಎಲ್ಲ ರೀತಿ ಎಕ್ಸ್ಟ್ರಾ ಫೀಸ್ ಎಷ್ಟು, ಅದರ ಜೊತೆಗೆ ಕಾಲೇಜ್ನಲ್ಲಿ ಎಷ್ಟು ಅಕಾಡೆಮಿಕಲ್ಲಿ ಎಕ್ಸ್ಪೀರಿಯನ್ಸ್ ಇದೆ, ಅಷ್ಟೇ ಅಲ್ಲದೆ ಪೇಷಂಟ್ ಫ್ಲೋ ಯಾವ ರೀತಿಯಲ್ಲಿದೆ, ಎಲ್ಲ ಮಾಹಿತಿಯನ್ನು ನಮ್ಮ ಪರ್ಸನಲ್ ಗೈಡೆನ್ಸಲ್ಲಿ, ಪೇಡ್ ಪರ್ಸನಲ್ ಗೈಡೆನ್ಸ್ ಆಗಿರುತ್ತೆ. ಅದರಲ್ಲಿ ಕೆಲವೊಂದು ಅಮೌಂಟನ್ನು ತೆಗೆದುಕೊಂಡು ನಿಮಗೆ ಪರ್ಸನಲ್ ಗೈಡೆನ್ಸನ್ನು ಕೊಡ್ತೇವೆ. ಪ್ರತಿಯೊಂದು ಆಪ್ಷನ್ ಎಂಟ್ರಿ ಆಗಿರ್ಬೋದು, ಎಲ್ಲ ಮಾಹಿತಿಯನ್ನು ನಿಮಗೆ ಕೊಡ್ತೇವೆ. ಕೆಳಗೆ ಕಾಣಿಸುತ್ತಿರುವಂಥ ವಾಟ್ಸಪ್ ನಂಬರ್ಗೆ ಕಾಲ್ ಮಾಡಿ ನೀವು ಪರ್ಸನಲ್ ಗೈಡೆನ್ಸನ್ನು ಜಾಯ್ನ್ ಆಗಬಹುದಾಗಿರುತ್ತೆ. ನಾವು ಕೇವಲ 64,350 ರೂಪಾಯಿ ಇರುತ್ತದೆ ಅಂತ ತಿಳ್ಕೊಂಡಿವಿ ಗೋರ್ಮೆಂಟ್ ಕಾಲೇಜ್ಗೆ. ಆದರೆ ಕೆಲವೊಂದು ಗೋರ್ಮೆಂಟ್ ಕಾಲೇಜ್ ಇದಾವೆ. ಯಾವುದಂದ್ರೆ ನಮ್ಮ ಕರ್ನಾಟಕದಲ್ಲಿರುವಂತಹ 2 ಗೋರ್ಮೆಂಟ್ ಕಾಲೇಜ್ಗಳು. ಒಂದು ESIC ಗೋರ್ಮೆಂಟ್ ಕಾಲೇಜ್ ಬೆಂಗಳೂರು, ESIC ಗೋರ್ಮೆಂಟ್ ಕಾಲೇಜ್
ಯಾವುದು? ಗುಲ್ಬರ್ಗ. ಹೌದು, ಈ ಎರಡು ಕಾಲೇಜ್ಗಳಿದಾವೆ ನೋಡಿ, ಇವೆರಡು ಗೋರ್ಮೆಂಟ್ ಕಾಲೇಜ್ಗಳು. ಈ ಕಾಲೇಜ್ನಲ್ಲಿ ಏನಾಗಿರುತ್ತೆ ಅಂದರೆ ಸೆಂಟ್ರಲ್ ಗೋರ್ಮೆಂಟ್ ಅಂಡರಲ್ಲಿ ಬರೋದ್ರಿಂದ ಇಲ್ಲಿ ನಿಮಗೆ ಫೆಸಿಲಿಟೀಸ್ಗಳು ಕೂಡ ಸ್ವಲ್ಪ ಜಾಸ್ತಿ ಇರುತ್ತೆ. ಅದರ ಜೊತೆಗೆ ನೀವು ಸೆಂಟ್ರಲ್ ಗೋರ್ಮೆಂಟಲ್ಲಿ ಬರೋದ್ರಿಂದ ನಿಮಗೆ ಸ್ಟೈಫಂಡ್ ಅಂದರೆ 4.5 ವರ್ಷ ಆದಮೇಲೆ ನಿಮಗೆ ಸ್ಟೈಫಂಡ್ ಕೂಡ ಭಾಳಷ್ಟು ಅದ್ಭುತವಾಗಿರುತ್ತೆ. ಅದರ ಜೊತೆಗೆ ನಿಮಗೆ ESIC ಬಾಂಡನ್ನು ಕೂಡ ತೆಗೆದುಕೊಳ್ತಾರೆ ಈ ಒಂದು ಕಾಲೇಜಲ್ಲಿ. ವಾಟ್ ಈಸ್ ESIC ಬಾಂಡ್? ESIC ಬಾಂಡ್ ಅಂದ್ರೇನು? ನೀವು MBBS ಅನ್ನು ಮುಗಿಸ್ತೀರಿ 4.5 ವರ್ಷ ಮುಗಿಸಿದ ಮೇಲೆ ನಿಮಗೆ ಕಂಪಲ್ಸರಿ ಆಗಿ 1 ವರ್ಷ ಸರ್ವಿಸ್ ಮಾಡೋದಿರುತ್ತೆ. ಅದನ್ನು ESIC ಬಾಂಡಲ್ಲಿ ನಿಮಗೆ ಬರೆಸ್ಕೊಳ್ತಾರೆ. ನೀವು 1 ವರ್ಷ ESIC ಬಾಂಡ್ ಅಂಡರಲ್ಲಿ ನೀವು ಯಾವುದೇ ಒಂದು ಕಾಲೇಜ್ನಲ್ಲಿ, ಅವರು ಹಾಕುವಂಥ ಯಾವುದೇ ಒಂದು ಕಾಲೇಜ್ನಲ್ಲಿ, ESIC ಕಾಲೇಜ್ನಲ್ಲಿ ನೀವು 1 ವರ್ಷ ಸರ್ವಿಸ್ ಮಾಡಬೇಕಾಗುತ್ತೆ. ಅದಕ್ಕೂ ಕೂಡ ಅಮೌಂಟ್ ಚೆನ್ನಾಗಿರುತ್ತೆ. 1 ಲಕ್ಷದವರೆಗೆ ನಿಮಗೆ ಅಮೌಂಟನ್ನು ಕೊಡ್ತಾರೆ. ನೀವು ಸೆಂಟ್ರಲ್ ಗೌರ್ಮೆಂಟ್ ಕಾಲೇಜ್ ಆಗಿರೋದ್ರಿಂದ ಚೆನ್ನಾಗಿರುವಂಥ ಒಂದು ಪೇಷಂಟ್ ಫ್ಲೋ ಇದೆ ಬೆಂಗಳೂರಲ್ಲಿ. ಅದೇ ರೀತಿಯಲ್ಲಿ ಗುಲ್ಬರ್ಗದಲ್ಲಿ ಕೂಡ ಒಂದು ಮಾಡರೇಟ್ ಲೆವೆಲ್ ಪೇಷಂಟ್ ಫ್ಲೋ ಇದೆ. ನೀವು ಇದನ್ನು ಕೂಡ ಗೌರ್ಮೆಂಟ್ ಕಾಲೇಜ್ ಅಂತ ತಿಳ್ಕೊಳ್ಬೇಕು, ಯಾಕಂದರೆ ಇದು ಸೆಂಟ್ರಲ್ ಗೌರ್ಮೆಂಟ್ ಅಂಡರಲ್ಲಿ ಬರೋದ್ರಿಂದ. ಉಳಿದ ಎಲ್ಲ ಕಾಲೇಜ್ಗಳು 64,000 ಇರುವಂಥ ಕಾಲೇಜ್ಗಳು ನಮ್ಮ ಸ್ಟೇಟ್ ಗೌರ್ಮೆಂಟಲ್ಲಿ ಬರುವಂಥ ಕಾಲೇಜ್ಗಳಾಗಿರುತ್ತೆ. ಈಗ ಮುಂದಿನ ಕಾಲೇಜು ಸೆಮಿ ಗೌರ್ಮೆಂಟ್ ಕಾಲೇಜಸ್ಸು. ಅಂದರೆ ಏನು? ಪ್ರೈವೇಟ್ ಕಾಲೇಜ್ಗಳು ಇರ್ತವೆ. ಪ್ರೈವೇಟ್ ಕಾಲೇಜ್ಗಳು ಭಾಳಷ್ಟು ಇದಾವೆ ನಮ್ಮ ಕರ್ನಾಟಕದಲ್ಲಿ. ಯಾವುದಂದರೆ MUJ ಕಾಲೇಜ್ ಇದೆ, ವೈದೇಹಿ ಕಾಲೇಜ್ ಇದೆ, AJ ಕಾಲೇಜ್ ಇದೆ, ಆಲ್ ಅಮೀನ್ ಕಾಲೇಜ್ ಇದೆ, ಭಾಳ ರೀತಿಯ ಕಣಚೂರು ಕಾಲೇಜ್ ಇದೆ. ಈ ರೀತಿಯ ಕಾಲೇಜ್ಗಳು ನಮ್ಮ ಕರ್ನಾಟಕದಲ್ಲಿ ಅನೇಕ ಇದ್ದಾವೆ. ಇಂತಹ ಕಾಲೇಜ್ಗಳಲ್ಲಿ ನಾವು ಗೌರ್ಮೆಂಟ್ ಸೀಟನ್ನು ತೆಗೆದುಕೊಳ್ತೇವೆ. ಆವಾಗ ನಾವು ಏನು ಮಾಡಬೇಕಂದ್ರೆ ನಮ್ಮ ಫೀಸ್ ಸ್ಟ್ರಕ್ಚರ್ ಎಷ್ಟಿರುತ್ತೆ ಅಂದರೆ 1,53,571 ನೀವು ಗೋರ್ಮೆಂಟ್ಗೆ ಫೀಸ್ ತುಂಬ್ತೀರಾ. ಅದ್ರ ಜೊತೆಗೆ ಹಾಸ್ಟೆಲ್ ಮತ್ತು ಮೆಸ್ ಫೀಸ್ ಅಂತ ಅಂದ್ಕೊಂಡು ಅದು ಕೂಡ 1 ಲಕ್ಷದ ಮೇಲೆ ಇರುತ್ತೆ. ಅದರ ಜೊತೆಗೆ ನಿಮಗೆ ಕಾಲೇಜ್ನಲ್ಲಿ ಒಂದು ಎಕ್ಸ್ಟ್ರಾ ಫೀಸನ್ನು ತೆಗೆದುಕೊಳ್ತಾರೆ. ಅದು ಕೂಡ ಒಂದು 80,000, 60,000, 50,000 ಈ ರೀತಿ ಡಿಪೆಂಡ್ ಆನ್ ದಿ ಕಾಲೇಜಸ್. ಅದು ಡಿಪೆಂಡ್ ಆಗುತ್ತೆ ಎಷ್ಟು ಎಕ್ಸ್ಟ್ರಾ ಫೀಸನ್ನು ತೆಗೆದುಕೊಳ್ತಾರೆ. ಇಷ್ಟು ರೀತಿಯ ಫೀಸ್ಗಳನ್ನು ಕೂಡಿಸ್ಕೊಂಡು ಅಪ್ರಾಕ್ಸಿಮೇಟ್ಲಿ ಈ ಒಂದು ಕಾಲೇಜಸ್ಗಳಿಗೆ ನೀವು ಏನಾದರೂ ಗೋರ್ಮೆಂಟ್ ಕೋಟಾದಲ್ಲಿ ಸೀಟನ್ನು ತೆಗೆದುಕೊಂಡ್ರೆ ನಿಮ್ಮ ಫೀಸ್ 3 ಲಕ್ಷದಿಂದ ಹಿಡ್ಕೊಂಡು 4 ಲಕ್ಷದವರೆಗೆ ಬರ್ಬೋದು. ಕೆಲವೊಂದು ಕಾಲೇಜಸ್ಗಳಿದ್ದಾವೆ ಅಲ್ಲಿ ಕೇವಲ ಹಾಸ್ಟೆಲ್ ಫೀಸನ್ನೇ ಕನ್ಸಿಡರ್ ಮಾಡಿದ್ರೆ ಅಲ್ಲಿ 3 ಲಕ್ಷ ಇದೆ. ನಮಗೊಂದು ಕಾಲೇಜ್ ಗೊತ್ತು, ಯಾವುದಂದರೆ ಮಂಗಳೂರಿನಲ್ಲಿರುವಂಥ ಕೆಲವೊಂದು ಕಾಲೇಜಸ್ಗಳು ಕಂಪಲ್ಸರಿ AC ಇನ್ವಾಲ್ವ್ ಮಾಡಿರ್ತವೆ. ನೀವು ಕಂಪಲ್ಸರಿ ಹಾಸ್ಟೆಲ್ನ ತೆಗೆದುಕೊಳ್ಳಲೇಬೇಕು, ಹೊರಗಡೆ ಇದ್ಕೊಂಡು ನೀವು ಮಾಡುವಂತಿರೋದಿಲ್ಲ ಅಂತ ಸ್ಟ್ರಿಕ್ಟ್ ರೂಲ್ಸ್ಗಳು ಕೂಡ ಇದ್ದಾವೆ. ಅಂತಹ ಕಾಲೇಜ್ನಲ್ಲಿ 3 ಲಕ್ಷ ಹಾಸ್ಟೆಲ್ ಫೀಸೇ ಇದೆ. ಈ ರೀತಿಯ ಕಾಲೇಜ್ಗಳಲ್ಲಿ ನೀವು ಏನಾದರೂ MBBS ಅನ್ನು ಮಾಡಬೇಕು, ಸೆಮಿ ಗೌರ್ಮೆಂಟ್ ಸೀಟ್ ಅಂತ ನೀವು ಅಂದ್ಕೊಂಡಿದ್ರೆ, ಅಲ್ಲಿ ಕೇವಲ 1.5 ಲಕ್ಷ ಫೀಸ್ ಸ್ಟ್ರಕ್ಚರ್ ಆಗುತ್ತೆ ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗಿ ತಪ್ಪು. ಅಲ್ಲಿ ಎಕ್ಸ್ಟ್ರಾ ಫೀಸನ್ನು ಕೊಡಿಸ್ಕೊಂಡ್ರೆ ಖಂಡಿತವಾಗಿ ಅದು 4 ಲಕ್ಷದವರೆಗೆ ಹೋಗ್ಬೋದು. 3ರಿಂದ 4 ಲಕ್ಷದವರೆಗೆ ಗ್ಯಾರಂಟಿಯಾಗಿ ಹೋಗುತ್ತೆ. ನಾವೀಗ ಅರ್ಥ ಮಾಡ್ಕೊಂಡಿದ್ದೇವೆ ಯಾವ ಸೀಟ್ಸ್ಗಳು. 1ನೇದು ಗೌರ್ಮೆಂಟ್ ಸೀಟ್ಸ್ಗಳು, 2ನೇದು ಸೆಮಿ ಗೌರ್ಮೆಂಟ್ ಸೀಟ್ಸ್ಗಳು. ಗೌರ್ಮೆಂಟ್ ಸೀಟ್ಸಲ್ಲಿ 2 ರೀತಿಯ ಸೀಟ್ಸ್ಗಳನ್ನು ನೋಡಿದ್ವಿ. ಒಂದು ESIC ಬೇಸ್ಡ್ ಸೀಟ್ಸ್ಗಳು, ಇನ್ನೊಂದು ನಮ್ಮ ಸ್ಟೇಟ್ ಗೌರ್ಮೆಂಟಲ್ಲಿ ಬರುವಂಥ ಸೀಟ್ಸ್ಗಳು. ನೋಡಿ, ನಾನು 1.5 ಲಕ್ಷ ಅಂತ ಹೇಳಿದ್ನಲ್ಲ, ಇದು ಕೆಲವೊಂದು ಕಾಲೇಜಸ್ಗಳಿಗೆ ಮಾತ್ರ. ಯಾವ ಕಾಲೇಜುಗಳು ರಾಜೀವ್ ಗಾಂಧಿ ಯೂನಿವರ್ಸಿಟಿಯಲ್ಲಿ ಬರ್ತಾವೋ ಅಂತಹ ಕಾಲೇಜ್ಗಳಿಗೆ ಮಾತ್ರ 1.5 ಲಕ್ಷದ ಫೀಸ್ ಸ್ಟ್ರಕ್ಚರ್ ಇದೆ. ಆದರೆ ಬಹಳಷ್ಟು ಯೂನಿವರ್ಸಿಟಿಗಳು ತಮ್ಮದೇ ಆದಂತಹ ಸ್ಟೇಟ್ ಯೂನಿವರ್ಸಿಟಿಗಳಾಗಿದ್ದಾವೆ. ಯಾವುದಂದರೆ ನಮ್ಮ ಕರ್ನಾಟಕದಲ್ಲಿರುವಂತಹ ಡಾಕ್ಟರ್ ಚಂದ್ರಮ್ಮ ಯೂನಿವರ್ಸಿಟಿ ಆಗಿರ್ಬೋದು, ಶ್ರೀ ಮಧುಸೂದನ್ ಸಾಯಿ ಮುದ್ದೇನಹಳ್ಳಿ ಕಾಲೇಜ್ ಆಗಿರ್ಬೋದು, ಬೆಂಗಳೂರಿನಲ್ಲಿರುವಂತಹ BGS ಕಾಲೇಜ್ ಆಗಿರ್ಬೋದು, ಆದಿಚುಂಚನಗಿರಿ ಆಗಿರ್ಬೋದು, ಅಥವಾ PES ಕಾಲೇಜ್ ಆಗಿರ್ಬೋದು. ಈ ಒಂದು ಕಾಲೇಜ್ಗಳಲ್ಲಿ 1.5 ಲಕ್ಷ ಫೀಸ್ ಸ್ಟ್ರಕ್ಚರ್ ಇಲ್ಲ. ಅಲ್ಲಿ 1.5 ಲಕ್ಷಕ್ಕಿಂತ ಹೆಚ್ಚಿನದಾಗಿರುವಂಥ ಫೀಸ್ ಸ್ಟ್ರಕ್ಚರ್ ಇದೆ. ನೋಡಿ, ಇಲ್ಲಿ ಮಧುಸೂದನ್ ಸಾಯಿಯಲ್ಲಿ ನಿಮಗೆ ಗೋರ್ಮೆಂಟ್ ಫೀಸ್ ಯಾವುದೂ ಇರಲ್ಲ, ಅಲ್ಲಿ 0 ಫೀಸ್ ಇರುತ್ತೆ. ಬಟ್ ಗೋರ್ಮೆಂಟ್ ಕೋಟಾದಲ್ಲಿ ಫೀಸ್ ಸ್ಟ್ರಕ್ಚರ್ ನಾರ್ಮಲ್ ಆಗಿ ಬೇರೆ ಕಾಲೇಜ್ಗಳಲ್ಲಿ 1.5 ಲಕ್ಷ ಇರುತ್ತೆ. ಬಟ್ ಈ ಒಂದು ಕಾಲೇಜ್ನಲ್ಲಿ ಮಧುಸೂದನ್ ಸಾಯಿ ಇನ್ಸ್ಟಿಟ್ಯೂಟಲ್ಲಿ ರಾಂಗ್ ಪ್ರಿಂಟ್ ಆಗಿದೆ. ಇಲ್ಲಿ ಏನಾಗಬೇಕಂದ್ರೆ ಈ ಒಂದು ಕಾಲೇಜನ್ನು ಎಕ್ಸೆಪ್ಷನ್ ಹಿಡ್ಕೊಳ್ಬೇಕು ನೀವು. ಏನಂದರೆ ಇದು ಪ್ರೈವೇಟ್ ಕಾಲೇಜ್. ಇಡೀ ನಮ್ಮ ವರ್ಲ್ಡಲ್ಲೇ ನೀವು ಯಾವುದಾದ್ರು ಒಂದು ಕಾಲೇಜ್ 0 ಫೀಸಲ್ಲಿ ಕಲಿಸ್ತದೆ ಅಂತಂದರೆ ಅದು ಮಧುಸೂದನ್ ಸಾಯಿ ಆಗಿರುತ್ತೆ. ಅದರ ಜೊತೆಗೆ ಅಲ್ಲಿ ಸ್ಟ್ರಿಕ್ಟ್ ರೂಲ್ಸ್ಗಳು ಕೂಡ ಇದ್ದಾವೆ. ನೀವು MBBS ಅನ್ನು ಮುಗಿಸಿದ್ದು 5 ವರ್ಷಗಳಾಗಿದ್ದರೆ 5 ವರ್ಷಗಳ ಕಾಲ ಅದೇ ಒಂದು ಕಾಲೇಜ್ನಲ್ಲಿ ನೀವು ಸರ್ವಿಸ್ ಮಾಡಬೇಕಾಗುತ್ತೆ. ಈ ಒಂದು ಕಾಲೇಜನ್ನು ಎಕ್ಸೆಪ್ಷನ್ ಆಗಿ ನೋಡಿಕೊಳ್ಳಿ. ಅದಷ್ಟೇ ಅಲ್ಲದೆ ಈ ಕಾಲೇಜ್ ಇದು ರಾಂಗ್ ಆಗಿ ಪ್ರಿಂಟ್ ಆಗಿದೆ, ಅದನ್ನು ನೀವು ಅಷ್ಟು ಗಮನ ಇಟ್ಕೊಂಡು ನೋಡಬೇಡಿ. ಈಗ 2ನೇ ಕಾಲೇಜು MS ರಾಮಯ್ಯ ಮೆಡಿಕಲ್ ಕಾಲೇಜು. ಈ ಒಂದು ಕಾಲೇಜಿನಲ್ಲಿ 1,56,621 ಆಗಿದೆ. ಅದೇ ರೀತಿಯಲ್ಲಿ ಸಪ್ತಗಿರಿ ಕಾಲೇಜಿನಲ್ಲಿ 1,82,377 ಈ ಒಂದು ಕಾಲೇಜ್ಗಳು ಇದಾವಲ್ಲ. ಅದೇ ರೀತಿಯಲ್ಲಿ ಶ್ರೀನಿವಾಸ್ ಕಾಲೇಜ್ ಕೂಡ ಲಾಸ್ಟ್ ಇಯರ್ ಅದನ್ನು ಸ್ಟೇಟ್ ಡೀಮ್ಡ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಈ ಒಂದು ಕಾಲೇಜಿನಲ್ಲಿ ನಿಮಗೆ 1.5 ಲಕ್ಷ ಸಿಗಲ್ಲ, ಇದಕ್ಕಿಂತ ಹೆಚ್ಚಿನದಾಗಿರುವಂತಹ ಫೀಸ್ ಸ್ಟ್ರಕ್ಚರ್ ನಿಮಗೆ ಕಾಣಿಸ್ತದೆ. ಬಹಳಷ್ಟು ಜನ ಕೇಳ್ತಾರೆ ನಮಗೆ ಇರುವಂತಹ ನೆಕ್ಸ್ಟ್ ಆಪರ್ಚುನಿಟಿಗಳೇನು. 1.5 ಲಕ್ಷ ಆದಮೇಲೆ ನಮಗಿರುವಂಥದ್ದು 6 ಲಕ್ಷದ ಸೀಟ್ಸ್ಗಳು. 6 ಲಕ್ಷ ಇರುವಂಥದ್ದು ಯಾವ ಕಾಲೇಜ್ ಅಂದರೆ ಅದು ಒಂದೇ ಕಾಲೇಜು. ಅದರ ಬಗ್ಗೆ ಜಾಸ್ತಿ ಹೇಳಬೇಕಂದ್ರೆ ನಿಮಗೆ ಒಂದೇ ಹುಬ್ಬಳ್ಳಿಯ ಕಾಲೇಜ್. ಅದು ಯಾವುದಂದರೆ JGMC ಕಾಲೇಜ್. JGMC ಕಾಲೇಜ್ನಲ್ಲಿ ನಿಮಗೆ 6 ಲಕ್ಷದ ಫೀಸ್ ಸ್ಟ್ರಕ್ಚರ್ ಇದೆ. ಆ ಒಂದು ಕಾಲೇಜನ್ನು ನೀವು ತೆಗೆದುಕೊಳ್ಬೇಕಂದ್ರೆ ಅದು ಕೂಡ ಗೌರ್ಮೆಂಟ್ ಕೋಟಾದಲ್ಲಿ ಬರುತ್ತೆ. ಅದೊಂದು ಎಕ್ಸೆಪ್ಷನ್ ಇದೆ ನಮ್ಮ ಕರ್ನಾಟಕದಲ್ಲಿ. 6 ಲಕ್ಷ ಇರುವಂಥ ಒಂದೇ ಒಂದು ಕಾಲೇಜು ಅದು JGMC ಕಾಲೇಜ್. ಬಟ್ ಕಟ್ ಆಫ್ ಇದೆ ನೋಡಿ, 6 ಲಕ್ಷಕ್ಕೆ ಕೂಡ 1.5 ಲಕ್ಷಕ್ಕೆ ಎಷ್ಟು ನಿಂತ್ಕೊಳ್ಳುತ್ತೋ ಅದಕ್ಕಿಂತ 1-2 ಸಾವಿರದಲ್ಲಿ ಡಿಫರೆನ್ಸ್ ಆಗ್ಬೋದು. ಈಗ ಎಲ್ಲರೂ ಕೂಡ 6 ಲಕ್ಷ ಕೊಟ್ಟು ಹೋಗೋದಕ್ಕೆ ಎಲಿಜಿಬಲ್ ಆಗಿರ್ತಾರೆ. ಅದರಿಂದ ಭಾಳಷ್ಟು ವಿದ್ಯಾರ್ಥಿಗಳು ಆ ಒಂದು ಕಾಲೇಜನ್ನು ಲಾಸ್ಟಿಗೆ ಇಟ್ಕೊಂಡಿರ್ತಾರೆ. ಖಂಡಿತವಾಗಿ ಆ ಕಾಲೇಜ್ ಸಿಕ್ಕ ತಕ್ಷಣ ಅದು ಹೋಗೇ ಬಿಡ್ತಾರೆ. 6 ಲಕ್ಷ ಆದಮೇಲೆ ನೆಕ್ಸ್ಟ್ ಬರುವಂಥದ್ದು 8 ಲಕ್ಷದ ಕಾಲೇಜು. ಅದು ಸೇಂಟ್ ಜಾನ್ಸ್ ಮೆಡಿಕಲ್ ಕಾಲೇಜ್. ಈ ಒಂದು ಕಾಲೇಜ್ನಲ್ಲಿ ನೀವು ಸೀಟನ್ನು ತೆಗೆದುಕೊಳ್ಬೇಕಂದ್ರೆ ನಿಮ್ಮದು ಕ್ಯಾಥೋಲಿಕ್ ಕ್ರಿಶ್ಚಿಯನ್ಸ್ ಅಂಡರಲ್ಲಿ ಬರಬೇಕಾಗುತ್ತೆ.
RC ಅಂತ ಕರೀತಾರೆ. ಆದ್ದರಿಂದ ಆ ಒಂದು ಕೋಟಾದಲ್ಲಿ ನಿಮ್ದು ಏನಾದರೂ ಬರ್ತಾ ಇದ್ದರೆ ಸೆಂಟ್ ಜಾನ್ಸ್ ಕಾಲೇಜ್ ನಿಮಗೆ ಸಿಗುತ್ತೆ. ಅದರ ಜೊತೆಗೆ ಸ್ವಲ್ಪ ಸೀಟ್ಸ್ಗಳನ್ನು ಅಲ್ಲಿ ಓಪನ್ ಕ್ಯಾಟಗರಿಯಲ್ಲಿ ಇಟ್ಟಿದ್ದಾರೆ. ಅದರ ಫೀ ಸ್ಟ್ರಕ್ಚರ್ ನಿಮಗೆ 8 ಲಕ್ಷ ಆಗಿರುತ್ತೆ ಪ್ರತಿ ವರ್ಷಕ್ಕೆ. ಬಟ್ ಅದು ಸಿಗುವಂಥ ಚಾನ್ಸಸ್ ಭಾಳ ಕಡಿಮೆ ಆಗುತ್ತೆ. ಯಾಕಂದರೆ ನಮ್ಮ ಬೆಂಗಳೂರಲ್ಲಿರುವಂಥ ಕಾಲೇಜ್ಗಳಲ್ಲಿ ಟಾಪ್ ಲೆವೆಲಲ್ಲಿರುವಂಥ ಕಾಲೇಜು ಸೆಂಟ್ ಜಾನ್ಸ್ ಮೆಡಿಕಲ್ ಕಾಲೇಜು. ಆ ಒಂದು ಕಾಲೇಜ್ಗೆ ಭಾಳಷ್ಟು ಡಿಮ್ಯಾಂಡ್ ಇದೆ. ಈಗ ನೀವು 6 ಲಕ್ಷದ್ದು ನೋಡಿದ್ರಿ, 8 ಲಕ್ಷದ್ದು ನೋಡಿದ್ರಿ, ಅವುಗಳ ಚಾನ್ಸಸ್ ಕೂಡ ಕಡಿಮೆ ಇರುತ್ತೆ ನಮ್ಮ ರ್ಯಾಂಕ್ ಏನಾದರೂ ಜಾಸ್ತಿ ಇದ್ದರೆ. ಈಗ ಮುಂದಿರುವಂಥದ್ದು ಪ್ರೈವೇಟ್ ಕಾಲೇಜ್ನಲ್ಲಿ ನಮಗೆ ಪ್ರೈವೇಟ್ ಕೋಟಾ ಅಂತ ಕರೀತಾರೆ. ಇದರಲ್ಲಿ ನಾವು ಗೌರ್ಮೆಂಟ್ ಕೋಟಾದ ಸೀಟ್ಸ್ಗಳಿಗೆ 1.5 ಲಕ್ಷ ಇರುತ್ತೆ ಅಥವಾ 1.5 ಜಾಸ್ತಿ ಇರುತ್ತೆ ಅಂತ ನೋಡಿದ್ವಿ. ಆದರೆ ಪ್ರೈವೇಟ್ ಕಾಲೇಜ್ನಲ್ಲಿ ಸ್ವಲ್ಪ ಪ್ರೈವೇಟ್ ಕೋಟಾದ ಸೀಟ್ಸ್ಗಳು ಇರುತ್ತೆ. 40% ಸೀಟ್ಸ್ಗಳು ಪ್ರೈವೇಟ್ ಕೋಟಾದಲ್ಲಿ ಬರುತ್ತೆ. ಈಗ ನಾವು ಪ್ರೈವೇಟ್ ಕೋಟಾದಲ್ಲಿರುವಂತಹ ಕಾಲೇಜ್ಗಳು ಯಾವುದಂದರೆ ಡಾಕ್ಟರ್ BR ಅಂಬೇಡ್ಕರ್, ಕೆಂಪೇಗೌಡ, ಮಹಾದೇವಪ್ಪ ರಾಂಪುರೆ, ಈ ರೀತಿಯ ಅನೇಕ ಕಾಲೇಜ್ಗಳಿದ್ದಾವೆ. ಈ ಒಂದು ಕಾಲೇಜ್ನಲ್ಲಿ ನಿಮಗೆ 12 ಲಕ್ಷದ ಫೀ ಸ್ಟ್ರಕ್ಚರ್ ಇರುತ್ತೆ. ನಿಮಗೆ ಡೈರೆಕ್ಟಾಗಿ 8 ಲಕ್ಷದ ಆದಮೇಲೆ 12 ಲಕ್ಷದ ಫೀ ಸ್ಟ್ರಕ್ಚರೇ ಕಾಣಿಸೋದು. ಕೇವಲ ಒಂದು ಕಾಲೇಜ್ಗಳಿದ್ದಾವೆ 6 ಲಕ್ಷ 8 ಲಕ್ಷ. ಅದರ ನಂತರ ಇರುವಂಥದ್ದು 12 ಲಕ್ಷ ಇರುವಂಥದ್ದು. 12 ಲಕ್ಷಕ್ಕೆ ಭಾಳಷ್ಟು ಕಾಲೇಜ್ಗಳಿದ್ದಾವೆ. ನೀವು ಟ್ರೈ ಮಾಡೋದಿದ್ದರೆ ಈ ಸೀಟ್ಸ್ಗಳನ್ನು ಟ್ರೈ ಮಾಡಬೇಕಾಗುತ್ತೆ. ಅದನ್ನು ಕೂಡ ನೀವು GMP ಕೋಟಾದಲ್ಲಿ ಟ್ರೈ ಮಾಡಬೇಕಾಗುತ್ತೆ. GMP ಕೋಟಾ ಅಂದರೆ ಏನು? ಜನರಲ್ ಮೆರಿಟ್ ಪ್ರೈವೇಟ್ ಸೀಟ್ಸ್ಗಳಂತ. ಈ ಪ್ರೈವೇಟ್ ಸೀಟ್ಸ್ಗಳಿಗೆ ನಿಮ್ಮ ಕೆಟಗರಿ ಅಪ್ಲಿಕೇಬಲ್ ಆಗಲ್ಲ. ನೀವು SC ಆದರೂ ಆಗಿರಲಿ, ST ಆದರೂ ಆಗಿರಲಿ, ನಿಮ್ಮದು ಕೆಟಗರಿ 2A ಆದರೂ ಆಗಿರಲಿ, ಯಾವುದೇ ಒಂದು ಕೆಟಗರಿಯವರಾಗಿರಲಿ, ಈ ಒಂದು ಸೀಟ್ಸ್ಗಳು 12 ಲಕ್ಷದ ಸೀಟ್ಸ್ಗಳನ್ನು ನೀವು ತೆಗೆದುಕೊಳ್ಬೇಕಂದ್ರೆ ಕಂಪಲ್ಸರಿ ಆಗಿ ನಿಮ್ಮನ್ನು ಜನರಲ್ ಮೆರಿಟ್ ಪ್ರೈವೇಟ್ ಅಂತ ಕನ್ಸಿಡರ್ ಮಾಡ್ತಾರೆ. ನಿಮ್ಮನ್ನು ಜನರಲ್ ಮೆರಿಟ್ ಪ್ರೈವೇಟಲ್ಲಿ ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡೋದ್ರಿಂದ ಈ ಒಂದು ಕೋಟಾದ ಸೀಟ್ಸ್ಗಳಿದಾವೆ ನೋಡಿ, ಇದಕ್ಕೆ ಭಾಳಷ್ಟು ಡಿಮ್ಯಾಂಡ್ ಇದೆ. ಇದಕ್ಕೂ ಕೂಡ ಇಷ್ಟೊಂದು ಅಮೌಂಟನ್ನು ಕೊಟ್ಟು ಕೂಡ ಹೋಗೋದಕ್ಕೆ ರೆಡಿಯಾಗಿರ್ತಾರೆ ವಿದ್ಯಾರ್ಥಿಗಳು. ಆದ್ದರಿಂದ ಈ ಒಂದು ಸೀಟ್ಸ್ಗೆ ಕಟ್ ಆಫ್ ಎಷ್ಟು ನಿಲ್ಲುತ್ತೆ ಅಂದರೆ 1,30,000 ಲಾಸ್ಟ್ ಇಯರ್ ನಿಂತ್ಕೊಂಡಿತ್ತು. ಅದು ಕೂಡ ಮಾಪಪ್ ರೌಂಡಲ್ಲಿ ನಿಂತ್ಕೊಂಡಿತ್ತು. ಹಾಗಾದರೆ ಸೆಕೆಂಡ್ ರೌಂಡಲ್ಲಿ ಈ ಒಂದು ಸೀಟ್ಸ್ಗಳಿಗೆ 1,25,000 ರ್ಯಾಂಕ್ವರೆಗೆ ಒಂದು ಕಟ್ ಆಫ್ ನಿಂತ್ಕೊಂಡಿತ್ತು. ಭಾಳಷ್ಟು ಡಿಮ್ಯಾಂಡ್ ಇರುವಂಥ ಸೀಟ್ಸ್ಗಳು ಇದು ಕೂಡ. ಈಗಿನ ಪರಿಸ್ಥಿತಿಯಲ್ಲಿ ನೋಡೋದಾದರೆ ಪಾಲಕರು ಕೂಡ ಈ 12 ಲಕ್ಷ ಸೀಟ್ಸ್ಗಳಿಗೆ ಮೊರೆ ಹೋಗ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಸಾಲ ಸೂಲ ಮಾಡಿ ಮನೆ ಮಠಗಳನ್ನು ಮಾರಿ ಆದರೂ ನಮ್ಮ ಮಕ್ಕಳನ್ನು MBBS ಮಾಡಿಸ್ಬೇಕಂತ ಈ 12 ಲಕ್ಷಕ್ಕೆ ಕೂಡ ಭಾಳಷ್ಟು ಡಿಮ್ಯಾಂಡ್ ಇಟ್ಟಿದ್ದಾರೆ. 12 ಲಕ್ಷದ ಸೀಟ್ಸ್ಗಳಿಗೂ ಕೂಡ 1,30,000 ಕಟ್ ಆಫ್ ನಿಂತ್ಕೊಳ್ಳುತ್ತೆ. ನಾನು ಯಾವ ರೀತಿಯಲ್ಲಿ 6 ಲಕ್ಷ ಇದೆ, 8 ಲಕ್ಷ ಇದೆ ಒಂದು ಕಾಲೇಜ್ಗಳು ಅಂತ ಹೇಳಿದ್ನಲ್ಲ, ಅದೇ ರೀತಿಯಲ್ಲಿ 16 ಲಕ್ಷದ ಒಂದು ಕಾಲೇಜ್ ಇದೆ, ಅದು ಕಾಜಾ ಬಂದೇ ನವಾಜ್ ಕಾಲೇಜ್ ಗುಲ್ಬರ್ಗ. ಅದೇ ರೀತಿಯಲ್ಲಿ 20 ಲಕ್ಷದ ಒಂದು ಕಾಲೇಜ್ ಇದೆ, ಅದು SDM ಕಾಲೇಜ್ ಧಾರವಾಡ. ಇದರ ನಂತರ ನಿಮಗೆ ಆದಿಚುಂಚನಗಿರಿ ಕಾಲೇಜು ಮತ್ತು BGS ಕಾಲೇಜು, PES ಕಾಲೇಜು, ಡಾಕ್ಟರ್ ಚಂದ್ರಮ್ಮ ಕಾಲೇಜು, ಎಲ್ಲ ಕಾಲೇಜ್ಗಳಲ್ಲಿ 22 ಲಕ್ಷದ ಫೀ ಸ್ಟ್ರಕ್ಚರ್ ಇದೆ. ಅಂದರೆ ನಿಮಗೆ ಗೊತ್ತಾಗಿರಬೇಕು 12 ಲಕ್ಷ ಆದಮೇಲೆ ನಿಮಗೆ ಡೈರೆಕ್ಟಾಗಿ ಸಿಗುವಂಥದ್ದು 16 ಲಕ್ಷದ ಸೀಟ್ಸ್. 16 ಲಕ್ಷ ಆದಮೇಲೆ ನಿಮಗೆ ಸಿಗುವಂಥದ್ದು 20 ಲಕ್ಷದ ಸೀಟ್ಸ್. ಇದರ ರೇಂಜಲ್ಲಿ ಇದರ ನಡುವೆ ಒಂದು ಕಾಲೇಜ್ಗಳಿದ್ದಾವೆ. ಯಾವ ಕಾಲೇಜ್ ಅಂದರೆ ನಮ್ಮ ಡೀಮ್ಡ್ ಕಾಲೇಜ್ಗಳು ಅಂತ ಕರೀತಾರೆ. ಆ ಸೀಟ್ಸ್ಗಳನ್ನು ನಾನು ಇಲ್ಲಿ ಕನ್ಸಿಡರ್ ಮಾಡ್ತಾ ಇಲ್ಲ. ಯಾಕಂದರೆ ಆ ಸೀಟ್ಸ್ಗಳನ್ನು ನೀವು ಏನಾದರೂ ತೆಗೆದುಕೊಳ್ಬೇಕಂದ್ರೆ ನಿಮಗೆ ಆಲ್ ಇಂಡಿಯಾ ಕೋಟಾದಲ್ಲಿ ಸೀಟ್ಸ್ಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಅಂದರೆ ಆಲ್ ಇಂಡಿಯಾ ಕೋಟಾ ಅಂದರೆ ಏನು? MCC ನಡೆಸುವಂತಹ ಆಲ್ ಇಂಡಿಯಾ ಕೋಟಾದಲ್ಲಿ ನೀವು ಅದನ್ನು ತೆಗೆದುಕೊಳ್ಬೇಕಾಗುತ್ತೆ. ಅವುಗಳನ್ನ ಡೀಮ್ಡ್ ಸೀಟ್ಸ್ಗಳಂತ ಕರೀತಾರೆ. ಈಗಿರುವಂಥದ್ದು ಆದಿಚುಂಚನಗಿರಿ ಕಾಲೇಜು, AIMS ಕಾಲೇಜ್ ಅಂತ ಕರೀತಾರೆ. ಆ ಕಾಲೇಜಿನಲ್ಲಿ 22 ಲಕ್ಷ ಇದೆ. ಅದೇ ರೀತಿಯಲ್ಲಿ 25 ಲಕ್ಷದ ಒಂದು ಕಾಲೇಜ್ ಇದೆ. ಯಾವುದಂದರೆ MS ರಾಮಯ್ಯದ ಕಾಲೇಜ್ನಲ್ಲಿ. MS ರಾಮಯ್ಯ ಕಾಲೇಜ್ನಲ್ಲಿ ನಿಮಗೆ 25 ಲಕ್ಷದ ಫೀ ಸ್ಟ್ರಕ್ಚರ್ ಇರುತ್ತೆ. ಈ ರೀತಿಯ ಡಿಫ್ರೆಂಟ್ ಆಗಿರುವಂಥ ಫೀ ಸ್ಟ್ರಕ್ಚರ್ಗಳು ನಿಮಗೆ ಈ ಪ್ರೈವೇಟ್ ಕೋಟಾದಲ್ಲಿ ಸಿಗುತ್ತೆ. ಆದ್ದರಿಂದ ಪ್ರತಿಯೊಂದು ಕಾಲೇಜ್ಗಳ ಬಗ್ಗೆ ಪೂರ್ತಿಯಾದಂಥ ಇಂಥ ಸೀಟ್ಸ್ಗಳನ್ನು ನೀವು ತೆಗೆದುಕೊಳ್ಳುವಾಗ ನೀವು ಪ್ರತಿಯೊಂದು ಕಾಲೇಜಿನ ಪೂರ್ತಿ ಮಾಹಿತಿಯನ್ನು ತಿಳ್ಕೊಳ್ಬೇಕಾಗುತ್ತೆ. ಲಾಸ್ಟ್ ಇಯರ್ ಏನಾಗಿತ್ತು ಅನ್ನೋದನ್ನು ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೇನೆ ನೋಡಿ. ಈಗ ನನಗೆ 12 ಲಕ್ಷದ ಫೀ ಸ್ಟ್ರಕ್ಚರ್ ಇರುವಂಥ ಕಾಲೇಜ್ಗಳನ್ನು ಹಾಕೊಂಡಿರುವಾಗ ಏನು ಮಾಡಿದ್ರೆ ಅಂದರೆ ಫಸ್ಟ್ ರೌಂಡ್ಗೆ ಹಾಕೊಳ್ಳುವಾಗ ಆ ಒಂದು ಕಾಲೇಜ್ ಶ್ರೀನಿವಾಸ ಕಾಲೇಜ್ನ ಫೀ ಸ್ಟ್ರಕ್ಚರ್ 12 ಲಕ್ಷ ಅಂತ ತೋರಿಸಿದ್ರು. ಅದನ್ನು ಭಾಳಷ್ಟು ವಿದ್ಯಾರ್ಥಿಗಳು 12 ಲಕ್ಷ ಇದೆ ಅಂತ ಅಂದ್ಕೊಂಡು ಆಪ್ಷನ್ ಎಂಟ್ರಿಲಿ ಹಾಕೊಂಡ್ರು. ಸ್ವಲ್ಪ ದಿನಗಳ ಆದಮೇಲೆ ಏನು ಮಾಡಿದ್ರು KE ಅವರು ಅದರ 12 ಲಕ್ಷ ಇದ್ದಿದ್ದು 22 ಲಕ್ಷ ಅಂತ ಕನ್ವರ್ಟ್ ಮಾಡಿದ್ರು. ಅದನ್ನು ಡೀಮ್ಡ್ ಅಂತ ಕನ್ವರ್ಟ್ ಮಾಡಿದ್ರು. ಅದು ಆ ವಿಷಯ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಗೊತ್ತೇ ಆಗಲಿಲ್ಲ. ಅಷ್ಟೊಂದು ಸುದ್ದಿ ಸರ್ಕ್ಯುಲೇಟ್ ಆಗದೇನೆ ಆ ಒಂದು ಕಾಲೇಜ್ ಅಲಾಟ್ ಆದಮೇಲೆ ವಿದ್ಯಾರ್ಥಿಗಳು ಹೋಗಿ KE ಮುಂದೆ ಮೊರೆ ಮಾಡಿಕೊಂಡ್ರು. ನಮಗೆ ಆ ಒಂದು ಕಾಲೇಜ್ ಸಿಕ್ಕಿದೆ, ನಮಗೆ ಕ್ಯಾನ್ಸಲ್ ಮಾಡಿಕೊಡಿ ಅಂತ ಕೇಳ್ತಾ ಹೋದರು. ಆ ರೀತಿ ಆಗಬಾರ್ದು. ಆದ್ದರಿಂದ ಪ್ರತಿಯೊಬ್ಬರು ಕೂಡ ನೀವು ಆಪ್ಷನ್ ಎಂಟ್ರಿ ಟೈಮಲ್ಲಿ ಭಾಳಷ್ಟು ಎಚ್ಚೆತ್ತುಕೊಂಡು ಆಪ್ಷನ್ ಎಂಟ್ರಿನ ಮಾಡಬೇಕಾಗುತ್ತೆ. ಪ್ರತಿಯೊಂದು ಕಾಲೇಜ್ನ ಇಂಪಾರ್ಟೆನ್ಸನ್ನು ತಿಳ್ಕೊಳ್ಬೇಕಾಗುತ್ತೆ. ಪ್ರತಿಯೊಂದು ಕಾಲೇಜ್ನ ಇನ್ಫಾರ್ಮೇಷನ್ ಇಂಚು ಮಾಹಿತಿಯನ್ನು ತಿಳ್ಕೊಳ್ಬೇಕಾಗುತ್ತೆ. ಎಷ್ಟು ಫೀ ಸ್ಟ್ರಕ್ಚರ್ ಆಗುತ್ತೆ ಎಂಬುದನ್ನು ತಿಳ್ಕೊಳ್ಬೇಕಾಗುತ್ತೆ. ಅಲ್ಲಿ ಎಕ್ಸ್ಟ್ರಾ ಫೀಸನ್ನು ಎಷ್ಟು ತೆಗೆದುಕೊಳ್ತಾರೆ, ಯಾವ ರೀತಿಯ ರೂಲ್ಸ್ಗಳಿದ್ದಾವೆ ಎಂಬುದನ್ನು ತಿಳ್ಕೊಳ್ಬೇಕಾಗುತ್ತೆ. ಮುಂಬರುವಂಥದ್ದು ಡೈರೆಕ್ಟಾಗಿ ನಿಮಗೆ 22 ಲಕ್ಷ ಆದಮೇಲೆ ನಿಮಗೆ ಇರುವಂಥದ್ದು 25 ಲಕ್ಷ, ಅದು ಕೂಡ MS ರಾಮಯ್ಯ ಕಾಲೇಜ್ ಅಂತ ಹೇಳಿದೆ. ಅದಾದಮೇಲೆ ನಿಮಗಿರುವಂಥದ್ದು ಮ್ಯಾನೇಜ್ಮೆಂಟ್ ಕೋಟಾದ ಫೀ ಸ್ಟ್ರಕ್ಚರ್ ಭಾಳಷ್ಟು ಹೈ ಇರುತ್ತೆ. 27 ಲಕ್ಷದಿಂದ ಅಂದರೆ 28 ಲಕ್ಷದ ಕೆಲವೊಂದು ಕಾಲೇಜ್ಗಳಿದ್ದಾವೆ. 27 ಲಕ್ಷ ಆಲ್ ಅಮೀನ್ ಕಾಲೇಜ್, ಮತ್ತು ಅದೇ ರೀತಿಯಲ್ಲಿ ಸುಬ್ಬಯ್ಯ ಕಾಲೇಜ್ನಲ್ಲಿ 29 ಲಕ್ಷ, ಅದೇ ರೀತಿಯಲ್ಲಿ ಆಕ್ಸ್ಫರ್ಡ್ ಕಾಲೇಜ್ನಲ್ಲಿ 36 ಲಕ್ಷ. ಈ ರೀತಿ 36ರಿಂದ ಹಿಡ್ಕೊಂಡು 45 ಲಕ್ಷದವರೆಗೆ ಡಿಫ್ರೆಂಟ್ ಆಗಿರುವಂಥ ಕಾಲೇಜ್ನಲ್ಲಿ ನಿಮಗೆ ಫೀ ಸ್ಟ್ರಕ್ಚರ್ ಸಿಗುತ್ತೆ. ಆದರೆ ನೆನಪಿಟ್ಟುಕೊಳ್ಳುವಂತಹ ವಿಷಯವೇನೆಂದರೆ ಈ ಮ್ಯಾನೇಜ್ಮೆಂಟ್ ಕೋಟಾದ ಸೀಟ್ಸ್ಗಳನ್ನು ನೀವು ತೆಗೆದುಕೊಳ್ಬೇಕಂದ್ರೆ ನಿಮಗಿರುವಂಥದ್ದು
ಆಪರ್ಚುನಿಟಿಗಳು ಏನಂದರೆ, ನೀವು ಡೈರೆಕ್ಟಾಗಿ ಕಾಲೇಜ್ಗೆ ಹೋಗಿ ನಾನು ಆ ಸೀಟ್ಸ್ಗಳನ್ನು ತೆಗೆದುಕೊಳ್ತೇನೆ ಅಂದರೆ ಪಾಸಿಬಲ್ ಇಲ್ಲ. ಕಂಪಲ್ಸರಿ ಆಗಿ ನೀವು KA ಕೌನ್ಸಿಲಿಂಗಲ್ಲೇ ಪಾರ್ಟಿಸಿಪೇಟ್ ಮಾಡಬೇಕು. ಈ ಮ್ಯಾನೇಜ್ಮೆಂಟ್ ಕೋಟಾದಿಂದ ನೀವು ಸೀಟನ್ನು ತೆಗೆದುಕೊಳ್ಬೇಕಂದ್ರೆ ಎಲ್ಲ ಸೀಟ್ಸ್ಗಳು 100% ಸೀಟ್ಸ್ಗಳು ನೀವು KA ಥ್ರೂನೇ ಅಲಾಟ್ಮೆಂಟ್ ಆಗೋದ್ರಿಂದ ನೀವು KA ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿ ಈ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ನೀವು ಸೀಟನ್ನು ತೆಗೆದುಕೊಳ್ಬೇಕು. ಆದರೆ ನೀವು ಫೀ ಸ್ಟ್ರಕ್ಚರಲ್ಲಿ ಕನ್ಸೆಷನನ್ನು ಬಯಸಬೇಕೆಂದರೆ, ಅಂದರೆ ಎಕ್ಸಾಂಪಲ್ ಆಗಿ ನನಗೆ 1.5 ಕೋಟಿ ಆಗುತ್ತೆ, ಈ 36 ಲಕ್ಷ ಅಂತ ತಿಳ್ಕೊಂಡ್ರೆ ನಮಗೆ ಅಪ್ರಾಕ್ಸಿಮೇಟ್ಲಿ 1.5 ಕೋಟಿ ಖರ್ಚಾಗುತ್ತೆ. ಆವಾಗ ನಾವು ಏನು ಮಾಡಬೇಕಂದ್ರೆ, ನಿಮಗೆ ಎಷ್ಟು ಇರುವಂಥ ಕಾಲೇಜ್ ಇರುತ್ತೆ ನೋಡಿ, ಅಂಥ ಕಾಲೇಜ್ನ ಅಥಾರಿಟಿ ಕಡೆ ಹೋಗಿ, ಮ್ಯಾನೇಜ್ಮೆಂಟ್ ಕಡೆ ಹೋಗಿ ನೀವು ಫೀಸ್ ಬಗ್ಗೆ ಕನ್ಸೆಷನ್ನ ಕೇಳ್ಕೊಳ್ಬೇಕು. ಮುಂಚೆನೇ ಕೇಳ್ಕೊಳ್ಬೇಕು. ಅದನ್ನು ಫೀಸ್ ಬಗ್ಗೆ ಕನ್ಸೆಷನ್ನ ಕೇಳಿಕೊಂಡು ಫಿಕ್ಸ್ ಆಗಿಬಿಡಿ. ಅಂದರೆ ನಮಗೆ 1.5 ಲಕ್ಷ 1.2 ಲ್ಯಾಕ್ ತನಕ ನೀವು ಕಡಿಮೆ ಮಾಡಿಸ್ಕೊಂಡ್ರೆ ಆವಾಗ ನೀವು ಏನು ಮಾಡ್ಬೋದು, ಆಪ್ಷನ್ ಎಂಟ್ರಿಯಲ್ಲಿ ಆ ಕಾಲೇಜನ್ನು ಮೇಲೆ ಇಟ್ಕೊಂಡು ನೀವು ಸೀಟನ್ನು ತೆಗೆದುಕೊಳ್ಬೋದಾಗಿರುತ್ತೆ. ಈ ರೀತಿಯಲ್ಲಿ ಮ್ಯಾನೇಜ್ಮೆಂಟ್ ಕೋಟಾದ ಸೀಟ್ಸ್ಗಳನ್ನು ನೀವು ಪಡೆದುಕೊಳ್ಬೋದು. ಆದರೆ ನೀವು KA ಕೌನ್ಸಿಲಿಂಗ್ ಥ್ರೂನೇ ಈ ಒಂದು ಸೀಟ್ಸ್ಗಳನ್ನು ತೆಗೆದುಕೊಳ್ಬೋದು. ಆದರೆ ಫೀ ಸ್ಟ್ರಕ್ಚರನ್ನು ಏನಾದರೂ ಕಡಿಮೆ ಮಾಡ್ಕೊಳ್ಳೋದಿದ್ರೆ ನೀವು ಕಾಲೇಜ್ನೊಂದಿಗೆ ಮಾತನಾಡ್ಕೊಳ್ಬೋದು. ಇದಿಷ್ಟಾಗಿತ್ತು ಈವರೆಗಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಷಯವನ್ನು ಶೇರ್ ಮಾಡಿ. ಧನ್ಯವಾದಗಳು.